ಟೊಮ್ಯಾಟೊ ಚಿತ್ರಾನ್ನ ಅಥವಾ ಟೊಮ್ಯಾಟೊ ಗೊಜ್ಜನ್ನ ಹೇಗೆ ಮಾಡೋದಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವತ್ತು ಮೊದಲಿಗೆ ಹೆಚ್ಚಿರೋ ಸಣ್ಣ ಟೊಮ್ಯಾಟೊ, 1 ಈರುಳ್ಳಿ, 7ರಿಂದ 8 ಹಸಿರು ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಮತ್ತು ಹಿಂಗನ್ನ ತಗೊಳ್ಳೋಣ. ಈಗ ಒಂದು ಬಾಣಲಿ ಅಥವಾ ಕಡಾಯಿಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆಬೇಳೆ ಕಂದು ಬಣ್ಣ ಬಂದಮೇಲೆ ಕರಿಬೇವು ಹಾಕೋಣ. ಕರಿಬೇವು ಚಟಪಟ ಸಿಡಿದ ಮೇಲೆ ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀವಿ. ಹಸಿರು ಮೆಣಸಿನ್ಕಾಯಿನ ಫಸ್ಟೇ ಹಾಕಿ ಫ್ರೈ ಮಾಡೋದ್ರಿಂದ ಅದ್ರ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋ 1 ದಪ್ಪ ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಒಗ್ಗರಣೆ ಮಾಡಬೇಕಾದ್ರೆ ನಾನು ಹಿಂಗೆ ಹಾಕೋದನ್ನೇ ಮರ್ತೋದೆ. ನಾನಿಲ್ಲಿ MTR ಹಿಂಗ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ 3 ದಪ್ಪು ಟೊಮ್ಯಾಟೊಗಳನ್ನ ಹಾಕ್ತಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿದ್ರೆ ಚೆನ್ನಾಗಿ ಅನಿಸುತ್ತೆ. ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ. ಅನ್ನದ ಜೊತೆನೋ ಅಥವಾ ಚಪಾತಿ ಜೊತೆನೋ ತಿನ್ನಬೇಕಾದ್ರೆ ಟೊಮ್ಯಾಟೊ ಸ್ವಲ್ಪ ಹಾಗೆ ಸಿಗ್ತಾ ಇದ್ದರೆ ಅದನ್ನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ದಪ್ಪದಾಗಿ ಹೆಚ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ಅಡುಗೆ ತುಂಬಾ ರುಚಿಯಾಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಅರಿಶಿನದ ಪುಡಿ ಮತ್ತು ಕಲ್ಲುಪ್ಪನ್ನ ಚೆನ್ನಾಗಿ ಗೊಜ್ಜಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಥರದ ಟೊಮ್ಯಾಟೊ ಗೊಜ್ಜನ್ನ ನೀವು ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮನೇಲಿ ಒಂದು 3 ಟೊಮ್ಯಾಟೊ ಇದ್ದರೆ ಒಂದು 4 ಜನಕ್ಕಂತೂ ಖಂಡಿತ ಈ ಗೊಜ್ಜನ್ನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇವಾಗ ನೀವು ನೋಡ್ಬೋದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಗೊಜ್ಜನ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.